ಪ್ರತಿಯೊಂದು ಸಮುದಾಯಕ್ಕೂ ತನ್ನದೇ ಆದ ಒಂದು ಧ್ವನಿ ಇರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ? ಆದ್ರೆ ಆ ಧ್ವನಿಯನ್ನ ಎಲ್ಲರಿಗೂ ತಲುಪಿಸೋ ಮಾಧ್ಯಮಗಳು ಮಾತ್ರ ತುಂಬಾನೇ ವಿರಳ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಾವು ಮಾತಾಡ್ತಿರೋದು ನಮ್ಮ ಸಂಸ್ಕೃತಿ, ಹಕ್ಕುಗಳು ಹಾಗೂ ದೈನಂದಿನ ಬದುಕನ್ನೇ ಬದಲಾಯಿಸ್ತಿರುವ ಒಂದು ಹೈಪರ್ ಲೋಕಲ್ ಪ್ರಸಾರ ವ್ಯವಸ್ಥೆ ಬಗ್ಗೆ. ಹೌದು, ಅದೇ ಕರ್ನಾಟಕದ ಸಮುದಾಯ ರೇಡಿಯೋಗಳು. ಇದು ಬರೀ ಹಾಡು ಕೇಳೋ ಅಥವಾ ಮನರಂಜನೆಯ ಮಾಧ್ಯಮ ಅಷ್ಟೇ ಅಲ್ಲ, ಬದಲಾಗಿ ತಳಮಟ್ಟದ ಜನರ ಮೈಕ್ ಅಥವಾ ಧ್ವನಿವರ್ಧಕವಾಗಿ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನ ನಾವಿಂದು ಆಳವಾಗಿ ಅರಿಯೋಣ. ಓಕೆ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು 4 ಮುಖ್ಯ ಹಂತಗಳನ್ನು ನೋಡಲಿದ್ದೇವೆ. 1. ಸಮುದಾಯ ರೇಡಿಯೋಗಳ ಉಗಮ. 2. ಕರ್ನಾಟಕದ ಪ್ರಮುಖ ಧ್ವನಿಗರು. 3. ಸಮಾಜದ ಮೇಲಿನ ಪ್ರಭಾವ. ಮತ್ತು 4. ಇವು ಎದುರಿಸುತ್ತಿರುವ ಪ್ರಮುಖ ಸವಾಲುಗಳು. ಮೊದಲನೇ ಭಾಗ ಸಮುದಾಯ ರೇಡಿಯೋಗಳ ಉಗಮ ಮತ್ತು ಪ್ರಸಾರ ಮಾಧ್ಯಮದಲ್ಲಿ ಇವುಗಳಿಗಿರುವ ಒಂದು ವಿಶೇಷ ಸ್ಥಾನ. 338. ಹೌದು, 338. ಇದು ಸುಮ್ಮನೆ ಯಾವುದೋ ಒಂದು ಸಂಖ್ಯೆಯಲ್ಲ. ಪ್ರಸ್ತುತ ನಮ್ಮ ಭಾರತದಾದ್ಯಂತ ಕೆಲಸ ಮಾಡ್ತಿರೋ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಗಳ ಒಟ್ಟು ಸಂಖ್ಯೆ ಇದು. ಇಡೀ ದೇಶದ ಉದ್ದಗಲ್ಲಕ್ಕೂ ಹರಡಿರುವ ಈ ಬೃಹತ್ ಜಾಲ ಹಳ್ಳಿ ಹಾಗೂ ನಗರದ ಕಟ್ಟಕಡೆಯ ಮನುಷ್ಯನಿಗೂ ಮಾಹಿತಿಯನ್ನ ತಲುಪಿಸೋ ದೊಡ್ಡ ಪ್ರಯತ್ನ ಮಾಡ್ತಿದೆ. ಈ ಇಡೀ ರಾಷ್ಟ್ರೀಯ ಜಾಲವನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಮ ಕರ್ನಾಟಕದ ಪಾತ್ರ ಇದರಲ್ಲಿ ಬಹಳ ನಿರ್ಣಾಯಕವಾಗಿದೆ. ನಮ್ಮಲ್ಲಿನ ಕಮ್ಯುನಿಟಿ ರೇಡಿಯೋಗಳು ಕೇವಲ ಪ್ರಸಾರ ಕೇಂದ್ರಗಳಾಗಿ ಮಾತ್ರ ಉಳಿದಿಲ್ಲ, ಬದಲಾಗಿ ತಮ್ಮ ಸುತ್ತಮುತ್ತಲಿನ ಸಮುದಾಯಗಳನ್ನ ಮೇಲೆತ್ತುವ, ಅವರನ್ನ ಸಬಲೀಕರಣಗೊಳಿಸುವ ಪ್ರಮುಖ ಅಸ್ತ್ರಗಳಾಗಿ ಕೆಲಸ ಮಾಡ್ತಿವೆ. ಇದೀಗ ಎರಡನೇ ಭಾಗಕ್ಕೆ ಬರೋಣ. ಕರ್ನಾಟಕದ ಪ್ರಮುಖ ಧ್ವನಿಗಳು, ಅಂದರೆ ರೈತರಿಂದ ಹಿಡಿದು ವಿದ್ಯಾರ್ಥಿಗಳವರೆಗೆ ಇವು ಹೇಗೆ ತಲುಪ್ತಿವೆ ಅಂತ. ಇಲ್ಲಿ ನಿಜಕ್ಕೂ ಕುತೂಹಲ ಮೂಡಿಸೋ ವಿಷಯ ಏನಪ್ಪಾ ಅಂದ್ರೆ, ಪ್ರತಿಯೊಂದು ರೇಡಿಯೋ ಕೇಂದ್ರ ಕೂಡ ಹೇಗೆ ತಮಗೆ ಬೇಕಾದ ನಿರ್ದಿಷ್ಟ ಜನವರ್ಗವನ್ನ ಗುರುತಿಸಿ ಕೆಲಸ ಮಾಡ್ತಿದೆ ಅನ್ನೋದು. ನೋಡಿ, 2007ರಲ್ಲಿ ಶುರುವಾದ ಧಾರವಾಡದ ಕೃಷಿ ರೇಡಿಯೋ ಸಂಪೂರ್ಣವಾಗಿ ರೈತರಿಗಾಗಿಯೇ ಮೀಸಲಾಗಿದೆ. ತುಮಕೂರಿನ ರೇಡಿಯೋ ಸಿದ್ಧಾರ್ಥ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರಿಗೆ ಒತ್ತು ಕೊಡ್ತಿದೆ. ಹಾಗೇನೇ ಗೋಕಾಕ್ ಎಜುಕೇಷನ್ ಸೊಸೈಟಿ ಇತ್ತೀಚೆಗೆ ಶುರು ಮಾಡಿರುವ ವಾಯ್ಸ್ ಆಫ್ ಗೋಕಾಕ್ 89.6 FM ನೇರವಾಗಿ ನಮ್ಮ ಯುವ ಜನತೆಗೆ ಕನೆಕ್ಟ್ ಆಗ್ತಿದೆ. ಧಾರವಾಡದ ರೈತರಿಗಿದು ಬರೀ ರೇಡಿಯೋ ಅಲ್ಲ, ಇದೊಂಥರ ಅವರ ದಿನನಿತ್ಯದ ಗೈಡ್ ಇದ್ದಾಗೆ. ಕೃಷಿ ವಿಜ್ಞಾನಿಗಳ ಸಲಹೆಗಳು, ಹೊಸ ಬೆಳೆ ಮಾದರಿಗಳು, ಹೈನುಗಾರಿಕೆ ಟಿಪ್ಸ್, ಹೀಗೆ ಅವರ ಹೊಲಕ್ಕೆ ಬೇಕಾದ ಅತ್ಯಂತ ಪ್ರಾಕ್ಟಿಕಲ್ ಆದ ಮಾಹಿತಿಯನ್ನ ಇದು ನೇರವಾಗಿ ರೈತರ ಮನೆ ಬಾಗಿಲಿಗೆ ತಲುಪಿಸುತ್ತೆ. ಕೃಷಿಯಲ್ಲಿ ಯಶಸ್ಸು ಗಳಿಸಲು ಇದೊಂದು ಎಷ್ಟು ಪವರ್ಫುಲ್ ಟೂಲ್ ಅಲ್ವಾ? ಕೇವಲ ಮಾಹಿತಿಯಷ್ಟೇ ಅಲ್ಲ, ಈ ಕೇಂದ್ರಗಳಲ್ಲಿ ಒಂದು ಅದ್ಭುತವಾದ ಮಾನವೀಯ ಸ್ಪರ್ಶ ಕೂಡ ಇದೆ. ದಕ್ಷಿಣ ಕನ್ನಡದ ರೇಡಿಯೋ ಸರಂಗ ಪ್ರಸಾರ ಮಾಡುವ ಅಂತರ ಬೆಳಕು ಕಾರ್ಯಕ್ರಮವೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅಂಧರ ಜೀವನದ ಅನುಭವಗಳು, ಅವರ ಹೋರಾಟಗಳನ್ನ ಜಗತ್ತಿಗೆ ಪರಿಚಯಿಸುವ ಈ ಕಾರ್ಯಕ್ರಮ ರಾಷ್ಟ್ರೀಯ ಪ್ರಶಸ್ತಿಯನ್ನೇ ಮುಡಿಗೇರಿಸಿಕೊಂಡಿದೆ. ಸಮುದಾಯ ರೇಡಿಯೋಗಳಿಗೆ ಕತೆ ಹೇಳುವ ಶಕ್ತಿ ಎಷ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ? ಈಗ ಸ್ವಲ್ಪ ಹಳ್ಳಿಗಳಿಂದ ಸಿಟಿ ಕಡೆಗೆ ನಮ್ಮ ಗಮನ ಹರಿಸೋಣ. ಬೆಂಗಳೂರಿನಂತಹ ಮಹಾನಗರದಲ್ಲಿ ಈ ರೇಡಿಯೋಗಳು ಫೇಸ್ ಮಾಡ್ತಿರೋ ಸಮಸ್ಯೆಗಳೇ ಬೇರೆ. ರೇಡಿಯೋ ಆಕ್ಟಿವ್, ರಾಮಣ ವಾಯ್ಸಸ್, ಸಾರಥಿ ಝಲಕ್ ಮತ್ತೆ ರೇಡಿಯೋ ಯೂನಿವರ್ಸಲ್ ಇಂತಹ ಕೇಂದ್ರಗಳು ಸಿಟಿಯ ಒಳಗಿರುವ ಗಂಭೀರ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿವೆ. ಮಹಿಳಾ ಸಬಲೀಕರಣ, HIV/AIDS ಜಾಗೃತಿ, ಅಂಗವಿಕಲರ ಹಕ್ಕುಗಳು ಮತ್ತು ನಮ್ಮ ಪರಿಸರದ ಸಮಸ್ಯೆಗಳ ಬಗ್ಗೆ ಇವು ನಿರಂತರವಾಗಿ ಧ್ವನಿ ಎತ್ತುತ್ತಿವೆ. ಅದರಲ್ಲೂ ಸಮಾಜದ ಅಂಚಿಗೆ ತಳ್ಳಲ್ಪಟ್ಟ ಸಮುದಾಯಗಳಿಗೆ ಈ ರೇಡಿಯೋಗಳೇ ನಿಜವಾದ ಮೈಕ್ರೋಫೋನ್. ದಿವ್ಯವಾಣಿ ನೆಲಧ್ವನಿ ಅನ್ನೋ ಕೇಂದ್ರ ದಲಿತ ಮತ್ತು ಹಿಂದುಳಿದ ಸಮುದಾಯಗಳ ಹಕ್ಕುಗಳಿಗಾಗಿ ಪ್ರಬಲವಾಗಿ ಹೋರಾಡ್ತಿದೆ. ಇತ್ತ ಕೋಲಾರದ ನಮ್ಮ ಧ್ವನಿ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಆಯಾ ಊರಿನ ಜನರನ್ನೇ ಸೇರಿಸಿಕೊಂಡು ಅವರ ಭಾಷೆಯಲ್ಲೇ ಆರೋಗ್ಯ ಮತ್ತು ಶಿಕ್ಷಣದ ಅರಿವು ಮೂಡಿಸುತ್ತಿದೆ. ಓಕೆ, ಈಗ 3ನೇ ಭಾಗ ಸಮಾಜದ ಮೇಲಿನ ಪ್ರಭಾವ. ಸ್ಥಳೀಯ ಸಮಸ್ಯೆಗಳಿಗೆ ಇವು ಹೇಗೆ ಒಂದು ವೇದಿಕೆ ಆಗುತ್ತಿವೆ ಅನ್ನೋದನ್ನು ನೋಡೋಣ. ಇಲ್ಲಿ ನಾವು ಗಮನಿಸಲೇಬೇಕಾದ ಮತ್ತೊಂದು ಅತಿ ಮುಖ್ಯವಾದ ವಿಚಾರ ಅಂದ್ರೆ ಭಾಷಾ ವೈವಿಧ್ಯತೆ. ಯಾವುದೇ ಒಂದು ಸಂಸ್ಕೃತಿ ಉಳಿಬೇಕು ಅಂದ್ರೆ ಮೊದಲು ಅದರ ಭಾಷೆ ಉಳಿಬೇಕು. ರೇಡಿಯೋ ಸರಂಗದಂತಹ ಕೇಂದ್ರಗಳು ಬರೀ ಕನ್ನಡ ಅಷ್ಟೇ ಅಲ್ಲ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲೂ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾವೆ. ಪ್ರತಿಯೊಬ್ಬರಿಗೂ ಅವರದೇ ಆದ ಮಾತೃಭಾಷೆಯಲ್ಲಿ ಮಾಹಿತಿ ಸಿಗಬೇಕು, ಅವರ ಧ್ವನಿ ಎಲ್ಲರಿಗೂ ಕೇಳಬೇಕು ಅನ್ನೋದೇ ಇದರ ಹಿಂದಿನ ದೊಡ್ಡ ಉದ್ದೇಶ. ಹಾಗಾಗಿ ಇಲ್ಲಿನ ಅತಿ ಮುಖ್ಯವಾದ ಅಂಶ ಅಂದ್ರೆ ಈ ಕೇಂದ್ರಗಳು ತಳಮಟ್ಟದಲ್ಲಿ ಕೆಲಸ ಮಾಡೋ ರೀತಿ. ಮೊದಲಿಗೆ ಸ್ಥಳೀಯ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಕೆ ಇವೊಂದು ವೇದಿಕೆ ಕಲ್ಪಿಸ್ತವೆ. ಆಮೇಲೆ ಆಯಾ ಪ್ರದೇಶದ ವೈವಿಧ್ಯಮಯ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸ್ತವೆ. ಮತ್ತು ಅಂತಿಮವಾಗಿ ಕೃಷಿ, ಆರೋಗ್ಯ ಹಾಗೂ ಶಿಕ್ಷಣದ ಮೂಲಕ ನಿಜವಾದ ಬದಲಾವಣೆ ತರ್ತವೆ. ಭಾಗ 4 ಪ್ರಮುಖ ಸವಾಲುಗಳು. ನಮ್ಮ ಈ ಸ್ಥಳೀಯ ಧ್ವನಿಗಳಿಗೆ ಎದುರಾಗಿರುವ ಅಸ್ತಿತ್ವದ ಬೆದರಿಕೆಗಳು. ಇದು ಪರಿಸ್ಥಿತಿಯನ್ನ ಎಷ್ಟು ಸ್ಪಷ್ಟವಾಗಿ ತೋರಿಸುತ್ತೆ ಅಂದ್ರೆ, ಇಷ್ಟೆಲ್ಲ ಸಮಾಜಮುಖಿ ಕೆಲಸ ಮಾಡ್ತಿರೋ ಈ ರೇಡಿಯೋಗಳ ದಾರಿ ಸುಲಭವಾಗಿದೆಯಾ? ಖಂಡಿತ ಇಲ್ಲ. ವಾಸ್ತವ ತುಂಬಾನೇ ಕಠಿಣವಾಗಿದೆ. ಇಲ್ಲಿ ಒಂದು ಕಡೆ ಸ್ಥಳೀಯ ಅಭಿವೃದ್ಧಿ ಮತ್ತು ಜನಸಾಮಾನ್ಯರ ಧ್ವನಿಯಾಗಿ ನಿಂತಿರುವ ಕಮ್ಯುನಿಟಿ ರೇಡಿಯೋಗಳಿದ್ರೆ, ಇನ್ನೊಂದು ಕಡೆ ಬೃಹತ್ ವಾಣಿಜ್ಯ FM ಕೇಂದ್ರಗಳ ಪೈಪೋಟಿ ಮತ್ತು ತೀವ್ರವಾದ ಹಣಕಾಸಿನ ಬಿಕ್ಕಟ್ಟು ಈ ಕೇಂದ್ರಗಳನ್ನು ಉಸಿರುಗಟ್ಟಿಸುತ್ತಿವೆ.